ಹೇಗೆ ಗೌರವ ಕೊಡಬೇಕು ಹಾಗೆ ಭಾವನೆಗಳಿಗೆ ಗೌರವ ಕೊಡಬೇಕಲ್ವಾ ಸರ್, ಅದನ್ನು ಹೇಳಿ. ಇನ್ನೊಂದು ಕಡೆಗೆ ನವೆಂಬರ್ ತಿಂಗಳಲ್ಲಿ ಸಿಎಂ ಕುರ್ಚಿ ಬದಲಾಗುತ್ತಾ ಮತ್ತೆ ಚರ್ಚೆಗೆ ಬಂತು. ಈಗ ಮುನ್ನೆಲೆಗೆ ಬರ್ತಾ ಇದೆ ಸಿಎಂ ಕುರ್ಚಿ ವಿಚಾರ. ನವೆಂಬರ್ ತಿಂಗಳಿನಲ್ಲಿ ಸಿಎಂ ಕುರ್ಚಿ ಬದಲಾಗುತ್ತಾ? ರಾಜ್ಯ ರಾಜಕಾರಣದಲ್ಲಿ ಮತ್ತೆ ನವೆಂಬರ್ ಕ್ರಾಂತಿಯ ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಳಗಿತ್ತು, ಆಚೆ ಬಂದಿರಲಿಲ್ಲ ಅಷ್ಟೇ. ಕೆಲವು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆ ಮಾಡಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ತಂದೆ ಸಿದ್ದರಾಮಯ್ಯ ಪರ ಪುತ್ರ ಯತೀಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಮುಂಚೆಯಿಂದಲೂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಸಮಯ ಬಂದಿರಲಿಲ್ಲ. ಸಿಎಂ ನೇತೃತ್ವದಲ್ಲಿ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಬದಲಾವಣೆ ಪಕ್ಷದ ತೀರ್ಮಾನಕ್ಕೆ ಬಿಟ್ಟಿದ್ದು ಅಂತ ಒಂದು ಪಾಯಿಂಟ್ ಇಡ್ತಾರಲ್ಲ. ಇದರ ಬಗ್ಗೆ ಯಾರು ಕೂಡ ಪ್ರತಿಕ್ರಿಯೆ ಮಾಡೋದು ಬೇಡ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಉದ್ಯೋಗಕ್ಕೆ ಅಗ್ರಿಮೆಂಟ್ ಆಗಿದೆ ನವೆಂಬರ್ ತಿಂಗಳಿಗೆ ಹೇಳ್ತಾನೆ ಇದೆ. ಅದು ಇವಾಗಿಂದ ಹೇಳ್ತಿದ್ದಾರೆ, ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ನವೆಂಬರ್ಗೆ ಬದಲಾವಣೆ ಅಂತ ಆ ಥರ ನಾನು ಹೇಳ್ದಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ಬದಲಾಗ್ತಾರೆ, ಇನ್ನೊಂದು 10 ತಿಂಗಳಲ್ಲಿ ಬದಲಾಗ್ತಾರೆ, 1 ವರ್ಷ ಆದಮೇಲೆ ಬದಲಾಗ್ತಾರೆ, MP ಚುನಾವಣೆ ಆದಮೇಲೆ ಬದಲಾಗ್ತಾರೆ ಅಂತ. ಸೊ ಇವಾಗ ನವೆಂಬರ್ಗೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಹೇಳ್ತಾ ಇರ್ತಾರೆ. ಈ 5 ವರ್ಷ ಮತ್ತೆ ಪೂರ್ಣಗೊಳ್ಳುತ್ತೆ. ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡುತ್ತೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ನಮ್ಮ ಸರ್ಕಾರ. ಸೊ ಹಾಗಾಗಿ ಅವ್ರಿಗೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅದು ನಮ್ಮ ಪಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದು, ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಈ ಮುಖ್ಯಮಂತ್ರಿ ಉದ್ಯೋಗಕ್ಕೆ ಅಗ್ರಿಮೆಂಟ್ ಆಗಿದೆ ನವೆಂಬರ್ ತಿಂಗಳಿಗೆ